ಓಕೆ, ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದೆ ನಿಮಗೆ ನಾನು, ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂನ ನಾವು ಯಾವ ರೀತಿ ಮಾಡ್ತೀವಿ, ಒಂದು ಡೈರೆಕ್ಟ್ ಪ್ರೈಮರಿ ಡೇಟಾನ ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ, ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂದಿಂದ ಮಾಡ್ಬೋದು ಅಥವಾ ಇಂಡೈರೆಕ್ಟ್ ಆರ್ ಮೇ ಬಿ ಓರಲ್ ಇನ್ವೆಸ್ಟಿಗೇಷನ್. ಸೊ ಥರ್ಡ್ ಒನ್ ಏನು, ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ದ ಲೋಕಲ್ ಕರೆಸ್ಪಾಂಡೆನ್ಸ್. ಕೆಲವೊಂದು ಇನ್ಫಾರ್ಮೇಷನನ್ನು ನಾವು ಲೋಕಲಾಗಿ ಕರೆಸ್ಪಾಂಡೆಂಟ್ ಮಾಡ್ತೀವಿ. ಅಂದರೆ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿತ್ತಂದರೆ, ಅಲ್ಲಿ ಒಂದು ಕಂಪನಿ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಕಂಪನಿ ಯಾವ ಏರಿಯಾದಲ್ಲಿದೆ ಆ ಜನದ ಕಡೆ ಹೋಗಿ ನೀವೇನು ಮಾಡ್ತೀರಾ, ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೀರಾ. ಸೊ ದ್ಯಾಟ್ ಈಸ್ ಲೋಕಲ್ ಕರೆಸ್ಪಾಂಡೆನ್ಸ್. ಸೊ ವೆನ್ ಇನ್ಫಾರ್ಮೇಷನ್ ಈಸ್ ನೀಡೆಡ್ ಫ್ರಮ್ ದ ಡಿಫ್ರೆಂಟ್ ಪ್ಲೇಸಸ್, ಕೆಲವೊಂದು ಇನ್ಫಾರ್ಮೇಷನನ್ನು ನಾವು ಡಿಫ್ರೆಂಟ್ ಪ್ಲೇಸಸ್ನಿಂದ ಕಲೆಕ್ಟ್ ಮಾಡ್ಬೋದು. ಆ್ಯಂಡ್ ಫ್ರಮ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಫಾರ್ ದ ಇನ್ವೆಸ್ಟಿಗೇಷನ್. ಸೊ ಈ ಥರ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಇಟ್ ಈಸ್ ಹ್ಯಾವಿಂಗ್ ಟೇಕಿಂಗ್ ಮೋರ್ ಟೈಮ್ ಪೀರಿಯಡ್, ಮೀನ್ಸ್ ಲಾಂಗ್ ಪೀರಿಯಡ್, and will be appointed from the local correspondents at a different part of field of enquiries. ಸೊ ಯಾವುದಾದ್ರೂ ಬೇರೆ ಬೇರೆ ಪ್ಲೇಸದ ಇನ್ಫಾರ್ಮೇಷನ್ ನೀವು ಬೇಕಾಗಿತ್ತಂದರೆ ಆಯಾ ಪ್ಲೇಸಲ್ಲೇ ಒಬ್ಬೊಬ್ಬರು ಇನ್ವೆಸ್ಟಿಗೇಟರನ್ನು ನೀವು ಅಪಾಯಿಂಟ್ಮೆಂಟ್ ಮಾಡಿ ಅವ್ರ ಕಡೆಯಿಂದ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವಿಂಗ್ ದ ಟೆಕ್ಸ್ಟೈಲ್ ಕಂಪನಿ ಫ್ರಮ್ ಎನಿ ಡಿಮಾಂಡೆಡ್ ಫೋರ್ಕಾಸ್ಟ್, ಸೊ ದೆನ್ ವೆರೈಟಿ ಆಫ್ ದ ಕ್ಲಾತ್ಸ್ ಯು ಹ್ಯಾವ್ ಟು ಪ್ರೊಡ್ಯೂಸಿಂಗ್, then you have to go for the different places and you have to collect the information from the peoples, your cloth is efficient or not, quality having good or not, like this. You have to appointment some places from the some other persons and you can collect the information. So when you have to taking from the local correspondents, they having some merits. Here data can be collected economically. Whatever the you have to appointment for some other persons and you can collect the data that is should having a economically correct. Then ಯಾಕಂದರೆ ಅಷ್ಟು ನೀವು ರೊಕ್ಕ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಿರ್ತೀರ ಅವ್ನಿಗೆ. ಸೊ ಅಂದಮೇಲೆ ಹಿ ಹ್ಯಾಸ್ ಟು ಬಿ ಟೇಕ್ ಫಾರ್ ದ ಕರೆಕ್ಟ್ ಡೇಟಾನ. ಸೊ ಅದಕ್ಕೆ ನಾವು ಎಕನಾಮಿಕಲಿ ಅಂತ ಕರಿತೀವಿ. ದೆನ್ ಫ್ರಾಮ್ ಅ ವೈಡ್ ಏರಿಯಾ ಡೇಟಾ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಎ ಶಾರ್ಟ್ ಪೀರಿಯಡ್. ನಾವು ಎಲ್ಲಿ ಬೇಕಾದಲ್ಲಿ ಇದು ಇನ್ಫಾರ್ಮೇಷನನ್ನು ವೆರಿ ಶಾರ್ಟ್ ಪೀರಿಯಡಲ್ಲಿ ನಾವೇನು ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು. ಯಾಕಂತಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆದವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಒಂದೇ ಟೈಮಿಗೆ ಇಷ್ಟು ಟೈಮ್ ಪೀರಿಯಡಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ದೆನ್ ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ದ ಡೇಟಾ ಕಲೆಕ್ಷನ್ ಮೇ ನಾಟ್ ಬಿ ರಿಯಲೇಬಲ್. ಸೊ ಇಲ್ಲೇನಾಗುತ್ತೆ, ಒಂದೊಂದು ಸಲ ರಿಯಾಲಿಟಿ ಇರಲ್ಲ, ಡೇಟಾ ಸುಳ್ಳು ಇರ್ಬೋದು. ಆ್ಯಂಡ್ ದ ಪರ್ಸನಲ್ ಪ್ರಿಜಸ್ಟಿಸ್ ಆ್ಯಂಡ್ whims of the correspondence result in the collection unreliable data. Whatever the correspondence are there, on the local correspondence persons also be there, they having injustice ಅಂದರೆ ಅದು ಕರೆ ಹೇಳಬಾರ್ದು ಅನ್ನೋದು ಕೆಲವೊಬ್ರಿಗೆ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಇನ್ಫಾರ್ಮೇಷನ್ ನಮಗೆ ರಿಯಲೇಬಲ್ ಸಿಗಂಗಿಲ್ಲ, ಅಂದರೆ ರಿಯಲ್ ಆಗಿ ಸಿಗಲ್ಲ. ಆ್ಯಂಡ್ ಸಮ್ ಅದರ್ ಟೈಮ್ ಕರೆಸ್ಪಾಂಡೆನ್ಸ್ ಡು ನಾಟ್ ಕಾಂಟ್ಯಾಕ್ಟ್ ದ ರೆಸ್ಪಾಂಡೆಂಟ್ಸ್. ಕೆಲವೊಂದು ಸಲ ಕರೆಸ್ಪಾಂಡೆನ್ಸ್ ಏನಾಗುತ್ತೆ, ರೆಸ್ಪಾಂಡೆಂಟ್ಗೆ ಆ್ಯಕ್ಯುರೇಟಾಗಿ ಮೀಟ್ ಆಗೋಲ್ಲ, ಅಂದರೆ ಯಾರ ಕಡೆ ಹೋಗಿ ಕೇಳಬೇಕು ಅವರು ಅವ್ರಿಗೆ ಭೇಟಿ ಆಗೋಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಇನ್ಫಾರ್ಮೇಷನ್ ಕಲೆಕ್ಟ್ ಆಗೋಲ್ಲ. ದೆನ್ ನೆಕ್ಸ್ಟ್ ಈಸ್ ಮೇಲ್ಡ್ ಕ್ವಶನರಿ ಮೆಥಡ್ಸ್. ಮೇಲ್ಡ್ ಕ್ವಶನರಿ ಮೆಥಡ್ಸ್ ಅಂದರೆ ನಾವು ಅವ್ರಿಗೆ ಕ್ವಶನ್ಸನ್ನು ರೆಡಿ ಮಾಡಿ ನಾವು ಮೇಲ್ ಹಾಕಿ ನಾವು ಡೇಟಾನ ಕಲೆಕ್ಟ್ ಮಾಡ್ಬೋದು. ದಟ್ ಈಸ್ ಮೇಲ್ಡ್ ಕ್ವಶನರಿ ಮೆಥಡ್ ಅಂತ ಕರಿತೀವಿ. ಅಂಡರ್ ದಿಸ್ ಮೆಥಡ್ ಲಿಸ್ಟ್ ಆಫ್ ಕ್ವಶನ್ಸ್ ವಿಲ್ ಬಿ ರಿಲೇಟಿಂಗ್ ಫ್ರಮ್ ದ ಸಮ್ ಅದರ್ ಸಬ್ಜೆಕ್ಟ್ ಮ್ಯಾಟರ್. ಆ ಸಬ್ಜೆಕ್ಟ್ ಮ್ಯಾಟ್ರಿಗೆ ಕೆಲವೊಂದು ಕ್ವಶನ್ಸ್ ಏನಾಗಿರ್ತವೆ, ರಿಲೇಟಿಂಗ್ ಇರ್ತವೆ. ಅವನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಾವು ಅದನ್ನು ಪ್ರಿಪೇರ್ ಮಾಡಿರ್ತೀವಿ. ಆ್ಯಂಡ್ ಇನ್ಫಾರ್ಮೇಷನ್ ವಿಲ್ ಬಿ ಗಾಟ್ ಫ್ರಮ್ ದ ಇನ್ಫಾರ್ಮೇಷನ್ನು ನಮಗೆ ಇನ್ಫಾರ್ಮಲ್ ಆಗಿ ಸಿಗ್ತದೆ. ಆ್ಯಂಡ್ ಇಟ್ಸ್ ಪ್ರೊವೈಡೆಡ್ ಫಾರ್ ದ ಫಿಲ್ ದ ಕ್ವಶನರಿ. ಮೇಲ್ ಕ್ವಶನಲ್ಲಿ ಏನಿರ್ತದೆ, ಏನು ಕ್ವಶನ್ ಕೊಟ್ಟಿರ್ತದೆ ಅದನ್ನು ಜಸ್ಟ್ ಫಿಲ್ ಮಾಡೋದು. ಆ್ಯಂಡ್ ಸೊ ದ್ಯಾಟ್ ರೆಸ್ಪಾಂಡೆಂಟ್ ಕ್ಯಾನ್ ರೈಟ್ ದೇರ್ ಆನ್ಸರ್ಸ್. ಅಲ್ಲೇ ಅವನ ಆನ್ಸರ್ಸನ್ನು ಬರಿಬೋದು. represents our assumption on the security of the information supplied by them, and who has given the questionnaire, you can supply their answers from whatever the questions they are mentioning there. And usually a self-address stamped enclosed from the returning the questionnaire and passed back from the investigator. ಸೊ ಅಲ್ಲಿ ಏನಾಗುತ್ತೆ, ಪರ್ಸ್ನಲಿ ಅವನ ಅಡ್ರೆಸ್ಸನ್ನು ಏನು ಮಾಡಬೇಕು, ನಾವು ಸೆಲ್ಫ್ ಅಟ್ಯಾಚ್ಡ್ ಮಾಡಬೇಕು. ದ್ಯಾಟ್ ಈಸ್ ಆನ್ ದ ಕ್ವಶನರಿ. ಸೊ ಹಿಯರ್ it is having the merit also be there and demerits also be there. So what is having method? It is the cheapest and easy. ಅದು ಚೀಪೆಸ್ಟ್ ಆಗುತ್ತೆ ಮೇಲ್ ಕ್ವಶನರಿ ಅಂದರೆ, ಆ್ಯಂಡ್ ಇಟ್ ಈಸ್ ಈಸಿ. ಆ್ಯಂಡ್ ಇನ್ವೆಸ್ಟಿಗೇಟರ್ ಈಸ್ ವೈಡ್ ಏರಿಯಾ. ಇನ್ವೆಸ್ಟಿಗೇಷನ್ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ಎಲ್ಲರಿಗೂ ಮೇಲಕ್ಕೆ ಎಲ್ಲರಿಗೂ ಒಂದೇ ಸಲಕ್ಕೆ ಆನ್ಸರ್ಸನ್ನು ತೆಗಿಬೋದು ಎಲ್ಲಿದ್ದು ಬೇಕಾದಲ್ಲಿ. ದೆನ್ ಸೂಟೇಬಲ್ ಫಾರ್ ದ ಇನ್ವೆಸ್ಟಿಗೇಟರ್. ಇದು ಇನ್ವೆಸ್ಟಿಗೇಟರ್ ಸೂಟ್ ಆಗುತ್ತೆ. ಬಟ್ ಡಿಮೆರಿಟ್ ಏನಾಗುತ್ತೆ,
ನಾಟ್ ಸುಟೇಬಲ್ ಅನ್ಸ್ಕಿಲ್ ಪರ್ಸನ್ಸ್. ಅದಕ್ಕೆ ಕೆಲವೊಬ್ರಿಗೆ ಮೇಲ್ ಚೆಕ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಹೌ ದೇ ಹ್ಯಾವ್ ಟು ಫಿಲ್ ದ ಕ್ವಶನ್ಸ್. ಓಕೆ, ಅನ್ಸ್ಕಿಲ್ ಇದ್ದವ್ರಿಗೆ ಇದೇನಾಗಲ್ಲ, ಸೂಟೇಬಲ್ ಆಗಲ್ಲ. ಆ್ಯಂಡ್ ನಾಟ್ ಕೋಆಪರೇಟ್, ಸಮ್ ಪೀಪಲ್ ಆರ್ ನಾಟ್ ಕೋಆಪರೇಟಿಂಗ್ ಫ್ರಮ್ ದಿಸ್. ದೆನ್ it is only depending upon investigator. It is depending upon only investigator means how investigator has to be putting his ideas from taking the answer from their questions. That is, having skill is very important. Then here means we have to be prepared from the questionnaire I told you people. So how we have to drafting that questionnaire, ಆ ಕ್ವಶನ್ ಪೇಪರನ್ನು ಯಾವ ರೀತಿ ರೆಡಿ ಮಾಡಬೇಕು. ಸೊ ಸಮ್ ಅದರ್ ಥಿಂಗ್ಸ್ ಆರ್ ದೇರ್ ಕ್ವಶನ್ಸ್, ಸಮ್ ಅದರ್ ಕ್ಯಾರೆಕ್ಟರ್ ಬಿ some other points to be considered from the questionnaire ಹೆಂಗಿರ್ಬೇಕಂದ್ರೆ questions must be short and sweet. Okay, questions having very short and it should be sweet, and it must be simple one. Question should be very simple and it should be clear whatever your question given, and it should be arranged in the logical order. Logical order means 1 2 3 4 5 like this, logical order. Then answer for question should be in yes or no form. ಸೊ ಕ್ವಶನರಿದಲ್ಲಿ ಆನ್ಸರ್ಸ್ ಹೆಂಗಿರ್ಬೇಕು ರೀ, ಥಿಯರಿ ಬರ್ದಂಗೆ ಇರೋದಿಲ್ಲ, ಎಸ್ ಆರ್ ನೋ ಓನ್ಲಿ ಯು ಶುಡ್ ಹ್ಯಾವ್ ಟು ಮೆನ್ಷನ್. ಕ್ವಶನ್ ಶುಡ್ ಬಿ ಇನ್ ದ ಲ್ಯಾಂಗ್ವೇಜ್ ನೋನ್ ಟು ಬಿ ಫಾರ್ಮೇಟ್. ಮೀನ್ಸ್ ಕ್ವಶನ್ ಶುಡ್ ಬಿ ಹ್ಯಾವಿಂಗ್ ಲ್ಯಾಂಗ್ವೇಜ್ ಟು ಬಿ ನೋ ಫ್ರಮ್ ದ ಇನ್ಫಾರ್ಮೇಷನ್. ಇಟ್ ಮೀನ್ಸ್ ಕೆಲವ್ರಿಗೆ ಕನ್ನಡ ಬರಲ್ಲ, ಕೆಲವ್ರಿಗೆ ಇಂಗ್ಲೀಷ್ ಬರಲ್ಲ. ಸೊ ಇನ್ವೆಸ್ಟಿಗೇಟರ್ ಏನು ಮಾಡ್ಬೇಕು ರೀ, ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿದ್ದ ಲ್ಯಾಂಗ್ವೇಜಲ್ಲಿ ಕ್ವಶನರಿನ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಫ್ ಇನ್ SSLC ಪೇಪರಲ್ಲಿ ಏನಾಗುತ್ತೆ ರೀ, ಕನ್ನಡನೂ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಓಕೆ, ಸೊ ಸಮ್ ಅದರ್ ಕ್ವಶನ್ಸ್. ದೆನ್ ಕ್ವಶನ್ ಶುಡ್ ನಾಟ್ ಟು ಬಿ ಕನ್ಸರ್ನ್ ಪರ್ಸನಲ್ ಮ್ಯಾಟರ್ ಫಾರ್ ಇನ್ಫಾರ್ಮೇಷನ್. ಓಕೆ, ಪರ್ಸನಲ್ ಕ್ವಶನ್ ಯಾವಾಗೂ ಏನಿರಬಾರ್ದು ರೀ, ಪರ್ಸ್ನಲಾಗಿ ಯಾವುದೂ ಇರಬಾರ್ದು. ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕು, ಕ್ವಶನರಿನ ರೆಡಿ ಮಾಡಬೇಕು. ದೆನ್ ಶೆಡ್ಯೂಲ್ ಸೆಂಡ್ ಥ್ರೂ ದ ಎನ್ಯುಮರೇಟರ್ಸ್. ಓಕೆ, ಫಿಫ್ತ್ ಮೆಥಡ್ ಇಟ್ ಈಸ್ ನಾವು ಯಾವ ರೀತಿಯಾಗಿ ಕಲೆಕ್ಷನ್ ಮಾಡ್ತೀವಿ ಅಂದರೆ, ಅಂಡರ್ ದಿಸ್ ಮೆಥಡ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್ ಬೈ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಆಫ್ ಸೆಟ್ ಫಾರ್ಮ್ಯಾಟ್ ಅಲಾಂಗ್ ವಿತ್ ಎನ್ಯುಮರೇಟರ್ಸ್. ಅಂದರೆ ಕೆಲವೊಂದು ಟೈಮ್ ಶೆಡ್ಯೂಲ್ಸ್ ಮೇಲೆ ಏನಾಗುತ್ತೆ ರೀ, ಡೇಟಾನ ಕಲೆಕ್ಷನ್ ಮಾಡ್ತೀವಿ. ಸೊ ದ್ಯಾಟ್ ಶುಡ್ ಬಿ ಆನ್ ಅ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಾರ್ಮ್ಯಾಟ್. ಅದು ಒಂದು ಫಾರ್ಮ್ಯಾಟ್ ಇರ್ತದೆ ಅಲಾಂಗ್ ವಿತ್ ದ ಎನ್ಯುಮರೇಟರ್ಸ್, ಆ್ಯಂಡ್ ಎನ್ಯುಮರೇಟರ್ ಹಿಮ್ಸೆಲ್ಫ್ ಹ್ಯಾಸ್ ಟು ಫಿಲ್ ದೆಮ್ ಇನ್ ದೇರ್ ಓನ್ ಹ್ಯಾಂಡ್ ರೈಟಿಂಗ್. ಅಂದರೆ ಕೆಲವೊಂದು ಏನು ಮಾಡ್ತೀವಿ ನಾವು, ಕ್ವಶನರೀಸನ್ನ ಮೇಲ್ ಹಾಕಿರ್ತೀವಿ. ಕೆಲವೊಂದು ಕ್ವಶನರೀಸನ್ನ ಏನು ಮಾಡ್ತೀವಿ ನಾವು, ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾವು ಅವ್ರ ಕಡೆಯಿಂದನೇ ಕ್ವಶನರೀಸನ್ನು ತೊಗೊಂಡು ಅವ್ರ ಕಡೆಯಿಂದನೇ ವಿತ್ ಓನ್ ಹ್ಯಾಂಡ್ ರೈಟಿಂಗಲ್ಲಿ ನಾವು ಅದನ್ನು ಬರ್ಸ್ಕೊತೀವಿ. ಓಕೆ, ಸೊ ಅದಕ್ಕೆ ನಾವು ಶೆಡ್ಯೂಲ್ ಸೆಂಡ್ ಥ್ರೂ ದ ಎನ್ಯುಮರೇಟರ್ಸ್ ಅಂತ ಕರಿತೀವಿ. ಸೊ ಕಲೆಕ್ಟೆಡ್ ಆಫ್ ಡೇಟಾ ವಿತ್ ರಿಗಾರ್ಡ್ ಆಫ್ ಪಾಪ್ಯುಲೇಷನ್ ಸೆನ್ಸಸ್ ಈ ಥರ ಎಲ್ಲ ಏನು ಮಾಡ್ತೀವಿ, ವಿ ಹ್ಯಾವ್ ಟು ಬಿ ಕಲೆಕ್ಟ್. ಸೊ ಎನ್ಯುಮರೇಟೆಡ್ ವಿ ಹ್ಯಾವ್ ಟು ಬಿ ಟೇಕ್ ಫಾರ್ ದ ಕನ್ಸಿಡರೇಷನ್. ಪಾಪ್ಯುಲೇಷನ್ ಸೆನ್ಸಸ್ ಅಂದರೆ ಹೇಗೆ ಪ್ರೈಮರಿ ಟೀಚರ್ಸ್ ಹೋಗಿ ಎಲ್ಲ ನೋಡ್ಕೊಂಬಂದು ಅವರು ಕೈಲೇ ಬರೆದು ರಿಪೋರ್ಟನ್ನು ಸೆಂಡ್ ಮಾಡ್ತಾರೆ, ಹಾಗೆ ಅದಕ್ಕೆ ನಾವೇನಂತ ಕರಿತೀವಿ, ಎನ್ಯುಮರೇಟೆಡ್ ಡೇಟಾ ಅಂತ ಕರಿತೀವಿ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಇಟ್ ಕ್ಯಾನ್ ಬಿ ಅಡಾಪ್ಟೆಡ್ ಇನ್ ದೋಸ್ ಕೇಸಸ್ ವೇರ್ ಅಬೋವ್ ಆಲ್ ದ ಮೆಥಡ್ಸ್ ಫೇಲ್ಡ್. ಇದನ್ನು ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ, ಪರ್ಸ್ನಲ್ ಇಂಟರ್ವ್ಯೂ, ಆಮೇಲೆ ಇಂಡೈರೆಕ್ಟ್ ಆರ್ ಓರಲ್ಲು, ಆರ್ ಮೇ ಬಿ ಮೇಲ್ಡ್ ಕ್ವಶನರಿ, ಲೋಕಲ್ ಕರೆಸ್ಪಾಂಡೆನ್ಸು, ಇವೆಲ್ಲ ಫೇಲ್ ಆದಾಗ ಮಾತ್ರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ದೆನ್ ಇಟ್ ಈಸ್ ಯೂಸ್ಫುಲ್ ಇನ್ ಕೇಸ್ ಆಫ್ ಇನ್ಫಾರ್ಮೇಟ್ ಈಸ್ ಇಲ್ಲಿಟ್ರೇಟ್. ಅಂದರೆ ಯಾರಿಗೆ ಎಲ್ಲಿ ಕಲ್ತಿರಂಗಿಲ್ಲ ಜನಗಳು, ಅಥವಾ ಎಲ್ಲಿ ಇಲ್ರಿಟೇಟ್ ಇರ್ತಾರೆ, ಎಜುಕೇಷನ್ ಪೂವರ್ ಇರುತ್ತೆ, ಆ ಏರಿಯಾದಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಬೋದು. ದೆನ್ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಥ್ರೂ ದಿಸ್ ಮೆಥಡ್ ಈಸ್ ಮೋರ್ ಅಕ್ಯುರೇಟ್ ಆ್ಯಂಡ್ ರಿಯಲೇಬಲ್. ಸೊ ಈ ರೀತಿ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ರೆ ಇನ್ಫಾರ್ಮೇಷನ್ ಏನಿರುತ್ತೆ, ಅಕ್ಯುರೇಟ್ ಇರ್ತದೆ. ಆ್ಯಂಡ್ ವಾಟ್ ಆರ್ ದ ಡಿಮೆರಿಟ್ಸ್ ಅಮಂಗ್ ಆಲ್ ದೋಸ್ ದ ಅಬೋವ್ ಮೆಥಡ್ಸ್? ಇಟ್ ಈಸ್ ದ ಕನ್ಸಿಸ್ಟ್ ಆ್ಯಂಡ್ ಟೈಮ್ ಕನ್ಸಂಪ್ಷನ್. ಇಟ್ ಈಸ್ ಹ್ಯಾವಿಂಗ್ ಟೇಕ್ ಅ ವೆರಿ ಟೈಮ್ ಕನ್ಸಂಪ್ಷನ್. ಯಾಕಂದರೆ ಯಾರು ಕಲಿಯಲ್ಲ ಅವ್ರ ಹತ್ರ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಇಟ್ಸ್ ಟೇಕಿಂಗ್ ಮೋರ್ ಟೈಮಿಂಗ್. ಆ್ಯಂಡ್ ಇಟ್ಸ್ ಸಕ್ಸಸ್ ಆಫ್ ದಿಸ್ ಮೆಥಡ್ ಮೇನ್ಲಿ ಡಿಪೆಂಡ್ ಅಪಾನ್ ಇನ್ಫಾರ್ಮೇಷನ್ ಹಾನೆಸ್ಟ್ಲಿ ಆಫ್ ಲಿವಿಂಗ್ ಆಫ್ ಡೇಟಾ ಟು ದ ಇನ್ವೆಸ್ಟಿಗೇಟರ್. ಸೊ ಇನ್ವೆಸ್ಟಿಗೇಟರ್ ಇದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇನ್ವೆಸ್ಟಿಗೇಟರ್ ಮೇಲೆ ಡಿಪೆಂಡ್ ಇರ್ತದೆ. ಅವನು ಎಷ್ಟು ಹಾನೆಸ್ಟಾಗಿ ಕೆಲಸ ಮಾಡಿ ಡೇಟಾನ ಕಲೆಕ್ಟ್ ಮಾಡ್ತಾನೆ, ಅಟ್ ಈಸ್ ಡಿಪೆಂಡಿಂಗ್ ಆನ್ ಇನ್ವೆಸ್ಟಿಗೇಟರ್. ಓಕೆ, ದೀಸ್ ಆರ್ ದ methods are there, that is personal investigation, direct personal interview, indirect or oral investigation, information received from the local
correspondence, mailed questionnaire, and schedule sent to the enumerators. These are the primary data. Then come for the methods of secondary data. What are the methods are there from the secondary? I told you people, secondary data, it is depending on already data is collected, that is we are referring, that is secondary. So secondary data methods ಯಾವ ಬರ್ತದೆ ರೀ? ಆಫೀಸಿಯಲ್ ಪಬ್ಲಿಕೇಶನ್ ಅಂದರೆ ಪೇಪರ್ಸ್ ಆಗ್ಬೋದು ಅಥವಾ ಕೆಲವೊಂದು ಪಬ್ಲಿಕೇಶನ್ ಇಂಡಸ್ಟ್ರೀಸ್ ಇರುತ್ತೆ. ಆ್ಯಂಡ್ ರಿಪೋರ್ಟ್ ಆಫ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ದವರು ರಿಪೋರ್ಟ್ ಕೊಟ್ಟಿರ್ತಾರೆ. ಓಕೆ, ದೆನ್ ಆಫೀಸಿಯಲ್ ಪಬ್ಲಿಕೇಶನ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಫಾರಿನ್ ಗೌರ್ಮೆಂಟ್ ಆರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಕೆಲವೊಂದು ಆಫೀಸಿಯಲಿ ಪಬ್ಲಿಕೇಶನ್ಸ್ ಇರ್ತದೆ, ಅವು ಯಾವ ಕೊಟ್ಟಿರ್ತವೆ? ಫಾರಿನ್ ಗೌರ್ಮೆಂಟ್ ಕೊಟ್ಟಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಕೊಡ್ಬೋದು, ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನು, ಯುನೈಟೆಡ್ ನೇಷನ್ ಆರ್ಗನೈಜೇಷನ್, ಇವೆಲ್ಲ ಏನು ಪಬ್ಲಿಕೇಶನ್ ಕೊಟ್ಟಿರ್ತವೆ ಅವೆಲ್ಲ ಸೆಕೆಂಡ್ರಿ ಡೇಟಾ ಇರ್ತದೆ. ಆಮೇಲೆ ಕೆಲವೊಂದು ಆಫೀಸಿಯಲ್ ಪಬ್ಲಿಕೇಶನ್ಸ್ ಯಾರು ಕೊಟ್ಟಿರ್ತಾರೆ ಅಂದರೆ ಕಮಿಷನ್ ಆ್ಯಂಡ್ ಕಮಿಟಿ ಫಾರ್ಮ್ಸ್. ಕೆಲವೊಂದು ಕಮಿಷನ್ಸ್ ಕೊಟ್ಟಿರ್ತಾರೆ, ಅಂದರೆ ಮಹಾರಾಜನ್ ಕಮಿಷನು, ಅಪಾಯಿಂಟೆಡ್ ಟು ಸಾಲ್ವ್, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಕಮಿಷನು, ಬಾರ್ಡ್ರ್ ಪ್ರಾಬ್ಲಮ್ಸು, ಇವೆಲ್ಲ ಯಾರು ಕೊಟ್ಟಿರ್ತಾರೆ ಅಂದರೆ ಸೆಕೆಂಡ್ರಿ ಡೇಟಾದಲ್ಲಿ ಕನ್ಸರ್ನ್ ಆಗುತ್ತೆ. ಆಮೇಲೆ ಬುಕ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್, ಇವೆಲ್ಲ ಸೆಕೆಂಡ್ರಿ ಬರುತ್ತೆ. ಆಲ್ರೆಡಿ ಡೇಟಾ ಕಲೆಕ್ಷನ್ ಇರ್ತದೆ, ಅದರಲ್ಲಿ ಮಾಡಿಫೈ ಮಾಡಿ ಎಡಿಟಿಂಗ್ ಮಾಡಿರ್ತಾರೆ ಬುಕ್ಸು ಮತ್ತು ನ್ಯೂಸ್ ಪೇಪರಲ್ಲಿ. ದೆನ್ ರಿಪೋರ್ಟ್ ಸಬ್ಮಿಟೆಡ್ ಬೈ ರಿಸರ್ಚ್ ವರ್ಕರ್ಸ್. ರಿಸರ್ಚ್ ವರ್ಕ್ ಯಾರು PhD ಮಾಡ್ತಿರ್ತಾರೆ, ರಿಸರ್ಚ್ ಇರ್ತಾರೆ, ಅವರೆಲ್ಲ ನೆಟ್ಟಲ್ಲಿ ವರ್ಕ್ ಮಾಡಿರ್ತಾರೆ, ನೆಟ್ಟಲ್ಲಿ ಆಲ್ರೆಡಿ ಡೇಟಾ ಇರ್ತದೆ, ಅದು ಅವ್ರೇನು ರಿಪೋರ್ಟ್ ಮಾಡ್ತಾರೆ ಅದು ಕೂಡ ಸೆಕೆಂಡ್ರಿ ಆಗುತ್ತೆ. ಯೂನಿವರ್ಸಿಟೀಸ್, ಕೆಲವೊಂದು ರಿಪೋರ್ಟ್ಸು ಯೂನಿವರ್ಸಿಟೀಸ್ಗಳು ಕೊಡ್ತವೆ, ಅದು ಕೂಡ ಸೆಕೆಂಡ್ರಿ ಡೇಟಾ. ಆ್ಯಂಡ್ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ರಿಪೋರ್ಟ್ಸನ್ನು ಸೆಂಡ್ ಮಾಡ್ತಾರೆ. ದೆನ್ ಟೆಕ್ನಿಕಲಿ ಟ್ರೇಡ್ ಜರ್ನಲ್ಸ್ ಲೈಕ್ ಕಾಮರ್ಸು, ಎಕನಾಮಿಕ್ಸು, ಕ್ಯಾಪಿಟಲ್ಲು, ಇಂಡಿಯನ್ ಜರ್ನಲ್ ಆಫ್ ಎಕನಾಮಿಕ್ಸ್, ಈ ಥರ ಅಂದರೆ ಕೆಲವೊಂದು ಜರ್ನಲ್ ಇರ್ತವೆ, ನೀವು ಮಂತ್ಲಿ ಓದ್ತಿರೋ ಆ ಜರ್ನಲ್ ಇರ್ಬೋದು, ಅಥವಾ ಎನಿ ಕಾಮರ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಯಾವ್ದು ಬೇಕಾದ ಜರ್ನಲ್ ಇರ್ತವೆ, ಆ ಜರ್ನಲ್ ಕೂಡ ಏನಾಗುತ್ತೆ ಸೆಕೆಂಡ್ರಿನ ಡೇಟಾ ಆಗುತ್ತೆ. ಆಮೇಲೆ ಅನ್ಪಬ್ಲಿಷ್ಡ್ ರಿಸೋರ್ಸಸ್ ಮೇಂಟೈನ್ ಬೈ ದ ಗೌರ್ಮೆಂಟ್ ಆರ್ ಪ್ರೈವೇಟ್ ಆಫೀಸರ್ಸ್. ಕೆಲವೊಂದು ಅನ್ಪಬ್ಲಿಷ್ ಇರ್ತವೆ, ಅವು ಕೂಡ ಗೌರ್ಮೆಂಟ್ದವರು ಮೇಂಟೈನ್ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಸೆಕೆಂಡ್ರಿ ಡೇಟಾ ಕಲೆಕ್ಷನ್ಸ್. ಓಕೆ, ನಾವು ಡೇಟಾನ ಹೆಂಗೆ ಆಡಿಟ್ ಮಾಡ್ಬೋದು ಅಂದರೆ ಎಡಿಟಿಂಗ್ ಡೇಟಾ ಅಂತ ಕೊಡ್ತೀವಿ. ಸೊ ಕೆಲವೊಂದು ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ನಾವು ಡೇಟಾನ ಎಡಿಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎಡಿಟಿಂಗ್ ಫಾರ್ ಕಂಪ್ಲೀಟ್ನೆಸ್, ನಾವೇನು ಎಡಿಟ್ ಮಾಡ್ತೀವೋ ಅದು ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಅಕ್ಯುರೇಟ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಯೂನಿಫಾರ್ಮ್ ಇರಬೇಕು, 1/1 ಇರಬೇಕು. ಆಮೇಲೆ ಸೆಕೆಂಡ್ರಿ ಡೇಟಾನ ಯಾವ ರೀತಿಯಾಗಿ ಎಡಿಟ್ ಮಾಡ್ತೀವಿ ಅಂದರೆ ಒರಿಜಿನ್ ಆಫ್ ಕಲೆಕ್ಷನ್ ಆಫ್ ಡೇಟಾ, ಅದನ್ನು ಡೇಟಾನ ಒರಿಜಿನಾಗಿ ಕಲೆಕ್ಟ್ ಆಗಿರಬೇಕು, ಮೆಥಡ್ಸ್ ಆಫ್ ಕಲೆಕ್ಷನ್ ಕರೆಕ್ಟ್ ಇರಬೇಕು, ಆಮೇಲೆ ಟರ್ಮ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಇನ್ವೆಸ್ಟಿಗೇಟರ್ ಕರೆಕ್ಟ್ ಮಾಡಿರಬೇಕು, ಅಕ್ಯುರೇಸಿ ಕರೆಕ್ಟ್ ಇರಬೇಕು, ಆಮೇಲೆ ಯಾವ ರೀತಿಯಾಗಿ ಯೂನಿಟ್ಸನ್ನು ಮೇಜರ್ ಮಾಡಿದೆ ಅದು ಕರೆಕ್ಟ್ ಇರಬೇಕು, ಟೆಸ್ಟಿಂಗ್ ಕರೆಕ್ಟ್ ಇರಬೇಕು. ಆಮೇಲೆ ಜಾಗ್ರಫಿಕಲ್ ಅಂದರೆ ಡೇಟಾ ರಿಪ್ರೆಸೆಂಟೇಷನ್ ಮಾಡ್ತಿರಲ್ಲ ಅದು ಕೂಡ ಕರೆಕ್ಟಾಗಿ ಇರಬೇಕು. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ collection of data from primary and secondary. So for the next class I will discuss with the methods of sampling. This is very important for they will ask for the 15 marks question from the theory from the section C. Okay, thank you.